ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಇಂದು ಪ್ರತಿಯೊಬ್ಬರ ಕೈಯಲ್ಲೂ ರಾರಾಜಿಸುತ್ತಿರುವ ಆನ್ಲೈನ್ ಆಪ್ಗಳು. ಆದ್ರೆ ನಿಮ್ಗೆ ಗೊತ್ತಾ, ಈ ಸಾಮಾಜಿಕ ಮಾಧ್ಯಮಗಳು ಮಕ್ಕಳಿಗೆ ಧೂಮಪಾನದಷ್ಟೇ ಅಪಾಯಕಾರಿ. ಕೇಳಲು ವಿಚಿತ್ರ ಅನಿಸಿದ್ರೂ ಇದು ಕಹಿ ಸತ್ಯ. ಹೌದು, ಸೋಷಿಯಲ್ ಮೀಡಿಯಾ ಇಂದು ಮಕ್ಕಳ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಮೇಲೆ ನೇರವಾಗಿ ವಿನಾಶಕಾರಿ ದಾಳಿ ನಡೆಸುತ್ತಿದೆ. ದಿನವಿಡೀ ಫೋನ್ ಹಿಡಿದು ರೀಲ್ಸ್ ನೋಡುವುದರಿಂದ ಮಕ್ಕಳು ತಮ್ಮ ಜೀವನವನ್ನ ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳೊಂದಿಗೆ ಹೋಲಿಸಿಕೊಳ್ಳಲು ಶುರು ಮಾಡ್ತಾರೆ. ಇದು ಅವರಲ್ಲಿ ಕೀಳರಿಮೆಯನ್ನ ಹುಟ್ಟುಹಾಕಿ ಖಿನ್ನತೆಗೆ ತಳ್ಳುತ್ತಿದೆ. ರೀಲ್ಸ್ಗಳಲ್ಲಿ ಬರುವ ಲೈಕ್ಸ್ ಮತ್ತು ಕಾಮೆಂಟ್ಗಳ ಹಪಾಹಪಿ ಮಕ್ಕಳಲ್ಲಿ ಒತ್ತಡವನ್ನ ಹೆಚ್ಚಿಸುತ್ತಿದೆ. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಿನಲ್ಲೇ ಫೇಮಸ್ ಆಗಬೇಕು ಅನ್ನೋ ಹಠ ಕೆಲವೊಮ್ಮೆ ಸ್ವಯಂ ಹಾನಿಗೂ ದಾರಿ ಮಾಡಿಕೊಡ್ತಿದೆ. ಇದರ ಜೊತೆಗೆ ಆನ್ಲೈನ್ ಟ್ರೋಲಿಂಗ್, ಅಶ್ಲೀಲ ವಿಡಿಯೋಗಳು ಮತ್ತು ಸೈಬರ್ ಕಳ್ಳತನದಂತಹ ಘಟನೆಗಳು ಮಕ್ಕಳನ್ನ ಒಂಟಿತನದ ಜಗತ್ತಿಗೆ ತಳ್ಳುತ್ತಿವೆ. ಗಂಟೆಗಟ್ಟಲೆ ಸ್ಕ್ರೀನ್ ನೋಡುವುದರಿಂದ ಸಣ್ಣ ವಯಸ್ಸಿನಲ್ಲೇ ಕಣ್ಣಿನ ಸಮಸ್ಯೆಗಳು ಗ್ಯಾರಂಟಿ. ತಡರಾತ್ರಿಯವರೆಗೆ ಮೊಬೈಲ್ ಸ್ಕ್ರಾಲ್ ಮಾಡೋದ್ರಿಂದ ಮಕ್ಕಳಲ್ಲಿ ನಿದ್ರೆಹೀನತೆ ಕಾಡ್ತದೆ. ಈ ಸ್ಕ್ರೀನ್ಗಳಿಂದ ಹೊರಸೂಸುವ ನೀಲಿ ಬೆಳಕು ದೇಹದ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯನ್ನ ಕುಂಠಿತಗೊಳಿಸುತ್ತದೆ. ಪರಿಣಾಮ ತಲೆನೋವು, ಕಿರಿಕಿರಿ ಮತ್ತು ಮಾನಸಿಕ ಅಸ್ವಸ್ಥತೆ. ಮಕ್ಕಳ ಮೆದುಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ. ಹಾಗಾಗಿ ಅವರು ಸುಲಭವಾಗಿ ಈ ಡೋಪಮೈನ್ ಲೋಪ್ಗೆ ಬಲಿಯಾಗ್ತಾರೆ. ವರ್ಚುವಲ್ ಪ್ರಪಂಚವನ್ನೇ ನಿಜ ಅಂದ್ಕೊಂಡು ಹೆತ್ತವರು ಮತ್ತು ಸ್ನೇಹಿತರನ್ನ ಮರೆತು ತನ್ನದೇ ಲೋಕದಲ್ಲಿ ಮುಳುಗಿ ಹೋಗ್ತಾರೆ. ಯಾವಾಗ ಮಗು ಮೊಬೈಲ್ಗೆ ಅಂಟಿಕೊಳ್ತದೆಯೋ ಆಗ ಹೊರಾಂಗಣ ಆಟಗಳು ಸಂಪೂರ್ಣವಾಗಿ ನಿಂತು ಹೋಗ್ತವೆ. ಹೊರಗೆ ಹೋಗಿ ಆಟ ಆಡದ ಕಾರಣ ದೈಹಿಕವಾಗಿ ಸೊರಗ್ತಾರೆ. ಪರಿಣಾಮವಾಗಿ ಇಂದಿನ ಮಕ್ಕಳಲ್ಲಿ ಬೊಜ್ಜು, ದೃಷ್ಟಿದೋಷ ಮತ್ತು ಬೆನ್ನುಮೂಳೆಯ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿಬಿಟ್ಟಿವೆ. ಹಾಗಾದ್ರೆ ಈ ಅಪಾಯದಿಂದ ನಮ್ಮ ಮಕ್ಕಳನ್ನ ಕಾಪಾಡುವುದು ಹೇಗೆ? ಇಂದಿನ ಕಾಲದಲ್ಲಿ ಮಕ್ಕಳನ್ನ ತಂತ್ರಜ್ಞಾನದಿಂದ ಸಂಪೂರ್ಣವಾಗಿ ದೂರ ಇಡಲು ಸಾಧ್ಯವಿಲ್ಲ. ಆದರೆ ಸರಿಯಾದ ಮಾರ್ಗದರ್ಶನ ನೀಡಬಹುದು. ಮೊದಲನೇದಾಗಿ, ಮಕ್ಕಳು ಸ್ಕ್ರೀನ್ ನೋಡುವ ಸಮಯವನ್ನ ನಿಗದಿಪಡಿಸಿ. ಮಲಗುವ ಕೋಣೆ ಮತ್ತು ಊಟದ ಟೇಬಲ್ ಅನ್ನ ಕಡ್ಡಾಯವಾಗಿ ಸ್ಕ್ರೀನ್ ರಹಿತ ವಲಯವನ್ನಾಗಿ ಮಾಡಿ. ಅಲ್ಲಿ ಗ್ಯಾಜೆಟ್ಗಳನ್ನ ನಿಷೇಧಿಸಿ. ಮಕ್ಕಳೊಂದಿಗೆ ಮುಕ್ತವಾಗಿ ಮಾತನಾಡಿ. ಸೈಬರ್ ಭದ್ರತೆಯ ಬಗ್ಗೆ ಅರಿವು ಮೂಡಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಅವರು ಹೊರಗೆ ಹೋಗಿ ಆಟವಾಡಲು ಮತ್ತು ವ್ಯಾಯಾಮ ಮಾಡಲು ಪ್ರೋತ್ಸಾಹಿಸಿ. ನೆನಪಿಡಿ, ಇಂದಿನ ನಿಮ್ಮ ಜಾಗರೂಕತೆ ನಿಮ್ಮ ಮಗುವಿನ ನಾಳಿನ ಸುಂದರ ಭವಿಷ್ಯ.